ಸ್ಟೋರ್ ಅಶೋಕನಗರದ ಬಾಲ ಪ್ರತಿಭೆ ಝೊಹಾನ್ ಓಝಿಲ್ ಅಪೂರ್ವ ಸಾಧನೆಯ ಮೂಲಕ ಟ್ರಿಪಲ್ ರೆಕಾರ್ಡ್ ಹೋಲ್ಡರ್ ಆಗಿ ಗುರುತಿಸಿಕೊಂಡಿದ್ದು, ತಮ್ಮ ಅಸಾಧಾರಣ ಪ್ರತಿಭೆ ಮತ್ತು ವಿಶಿಷ್ಟ ಸಾಧನೆಗಳಿಗಾಗಿ ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ 3 ಪ್ರಮುಖ ದಾಖಲೆಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಈ ಪುಟ್ಟ ಪ್ರತಿಭಾವಂತನು ಈಗಾಗಲೇ 250ಕ್ಕೂ ಹೆಚ್ಚು ವಿಭಾಗಗಳಲ್ಲಿ ಪರಿಣತಿ ಸಾಧಿಸಿದ್ದು, ದೇಶಗಳ ಜ್ಞಾನ, ವಿಶ್ವದ ಅದ್ಭುತಗಳು ಸೇರಿದಂತೆ 500ಕ್ಕೂ ಹೆಚ್ಚು ಫ್ಲ್ಯಾಶ್ ಕಾರ್ಡ್ಗಳನ್ನು ಗುರುತಿಸುವ ಮೂಲಕ ಕಿರಿಯ ವಯಸ್ಸಿನಲ್ಲೇ ದಾಖಲೆಗಳನ್ನು ಸೃಷ್ಟಿಸಿದ್ದಾನೆ. ಝೊಹಾನ್ ಓಝಿಲ್ ಅವರಿಗೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ವತಿಯಿಂದ ಸೂಪರ್ ಟ್ಯಾಲೆಂಟೆಡ್ ಕಿಡ್ 1 in a million ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ದೊರಕಿದೆ. ವಿಶೇಷವಾಗಿ ಪ್ರತಿಷ್ಠಿತ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಅನ್ನು ಪಡೆಯುವ ಮೂಲಕ ಝೊಹಾನ್ ಅಪರೂಪದ ಸಾಧನೆ ಮಾಡಿದ್ದಾರೆ. ನಂದು ಮಗ ಝೊಹಾನ್ ಓಝಿಲ್ 1 year 8 months ಓಲ್ಡ್. ಇವನು ಟ್ರಿಪಲ್ ರೆಕಾರ್ಡ್ ಹೋಲ್ಡರ್ ಆಗಿದ್ದಾನೆ. ನಮಗೆ ತುಂಬ ಪ್ರೌಡ್ ಫೀಲ್ ಇದೆ. ಆ್ಯಕ್ಚುಲಿ ಇದು ನನಗೆ ಯಾವಾಗ ಗೊತ್ತಾಯ್ತಂತೆ ಅಂದರೆ, ಇವನಿಗೊಂದು ಈ ಥರದೊಂದು ಟ್ಯಾಲೆಂಟ್ ಇದೆ. ಇವನಂದರೆ ತುಂಬ ಸಣ್ಣದಿರಬೇಕಾದ್ರೆ ನಾನು ಎಂಥದ್ದೊಂದು ಫ್ಲ್ಯಾಶ್ ಕಾರ್ಡ್ ಆಗಿರ್ಬೋದು ಅಥವಾ ಈ ಥರದ್ದು ಪ್ಲೇಸ್ ಆಗಿರ್ಬೋದು, ಇಂಥದ್ದು ಒಂದು 1 time 2 time ತೋರಿಸಿದರೆ ನೆಕ್ಸ್ಟ್ ನಾವು ತೋರಿಸ್ಬೇಕಂತಿರಲಿಲ್ಲ. ಆತನೇ ಆ ಪ್ಲೇಸ್ ಬರಬೇಕಾದ್ರೆ ಈಗ ಇದು ಬರುತ್ತೆ, ಅದು ಬರೋ ಮುಂಚೆನೇ ಹೇಳ್ತಿದ್ದ, ಒಂದು 100 meter ಬಿಫೋರೇ ಇವಾಗ ಇಂಥ ಪ್ಲೇಸ್ ಬರುತ್ತೆ. ಅದ ನಂತರ ನಾವೀಗ ಪೆಟ್ರೋಲ್ ಬಂಕ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಬಸ್ ಆಗಿರ್ಬೋದು. ನಿಮ್ದು ಬಸ್ಸಲ್ಲಿ ಅಂದರೆ ಬಸ್ ಅಂದರೆ ನಾರ್ಮಲ್ ಎಲ್ಲರೂ ಮಕ್ಕಳು ಬಸ್ ಅದು ಇದು ಹೇಳ್ತಾರೆ, ಬಟ್ ಇದು ಸ್ಕೂಲ್ ಬಸ್ ಆಗಿರ್ಬೋದು, ಮತ್ತೆ ಆಂಬ್ಯುಲೆನ್ಸ್ ಇದು ಸೌಂಡ್ ಬೇಕಾದ್ರೆ ಆಂಬ್ಯುಲೆನ್ಸ್ ಬರ್ತಾ ಉಂಟು. ಸೊ ಆ ಥರದ್ದೆಲ್ಲ ಆಗಿರ್ಬೋದು. ಸೊ ಇದೆಲ್ಲ ನಾನು ಒಂದು ನೋಡ್ಬೇಕಾದ್ರೆ ಈತನಲ್ಲಿ ಎಂಥದ ಒಂದು ಉಂಟು, ಆ ಥರದ್ದೊಂದಾಗಿ ಈತನಿಗೆ ಎಲ್ಲ ಕಲಿಸ್ತಾ ಇದ್ದೆ. ಬಟ್ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಈ ಥರದ್ದೊಂದು ರೆಕಾರ್ಡ್ ಇದೆ, ಈ ಥರದೊಂದು ಮಕ್ಕಳಿಗೆ ರೆಕಾರ್ಡ್ ಮಾಡ್ಬೋದು ಅಂತೇಳಿ. 1 time ನಾನು ಅದೇ ಸ್ಕ್ರೋಲ್ ಮಾಡಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಚಿಕ್ಕ ಮಗು ಮಾಡಿದ್ದು ನಾನು ನೋಡಿದೆ, ಈ ಥರದೊಂದು ರೆಕಾರ್ಡ್ ಇದೆ. ಹಾಗೆ ಅದರದ್ದು ನಾನು ನೋಡಬೇಕಾದ್ರೆ ಈ ಥರದೊಂದು ರೆಕಾರ್ಡ್ ಇದೆ ಅಲ್ಲ, ನಂದು ಮಗ ಎಲ್ಲದರಲ್ಲಿ ಹುಷಾರಿದ್ದಾನಲ್ಲ, ಒಮ್ಮೆ ಟ್ರೈ ಮಾಡಿ ನೋಡುವ, ಯಾಕೆ ಆಗಬಾರ್ದು ಅಂತೇಳಿ ಟ್ರೈ ಮಾಡಬೇಕಾದ್ರೆ ನಾನು 3ರಲ್ಲಿ ಅಪ್ಲೈ ಮಾಡಿದೆ. ನೋಡುವಾಗ 3ರಲ್ಲಿ ಅವನಿಗೆ ಓಕೆ ಇದಾಯಿತು, ಅವನು ಸಕ್ಸಸ್ ಆದ. ಅಶೋಕನಗರ ನಿವಾಸಿಗಳಾದ ಮುಹಮ್ಮದ್ ತನ್ಜಿಲ್ ಮತ್ತು ತಾಯಿ ಮೆಹ್ರೋಜ್ ದಂಪತಿಗಳ ಪುತ್ರನಾದ ಝೊಹಾನ್ ಓಝಿಲ್ ಅವರ ಈ ಸಾಧನೆ ಕುಟುಂಬಕ್ಕೆ ಮಾತ್ರವಲ್ಲದೆ ಮಂಗಳೂರು ನಗರಕ್ಕೂ ಹೆಮ್ಮೆಯನ್ನು ತಂದುಕೊಟ್ಟಿದೆ. ಅತಿ ಕಿರಿಯ ವಯಸ್ಸಿನಲ್ಲೇ ತಮ್ಮ ಪ್ರತಿಭೆಯ ಮೂಲಕ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಗುರುತಿಸಿಕೊಂಡಿರುವ ಝೊಹಾನ್ ಅವರ ಈ ಸಾಧನೆಯನ್ನು ಶಿಕ್ಷಣ ಕ್ಷೇತ್ರ, ಸಾಮಾಜಿಕ ವಲಯ ಹಾಗೂ ಸಾರ್ವಜನಿಕ ವಲಯದ ಗಣ್ಯರು ಶ್ಲಾಘಿಸಿದ್ದಾರೆ. ಸೊ ಮೊದಲಿಗೆ ನಾನು ಮಾಡಿದ್ದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಅವನು ಪಜಲ್ ಅರೇಂಜ್ ಮಾಡೋದಿರ್ಬೋದು, ABCD ಇರ್ಬೋದು, ಅದರದ್ದು ABCDಯಲ್ಲಿ ಕರೆಕ್ಟ್ Z ತನಕ A for ಆ್ಯಪಲ್ ಇಂದ ಹಿಡಿದು Z for zebra ತನಕ ಅವ್ನು ಕರೆಕ್ಟ್ ಯಾವ್ದು ವರ್ಡ್ಗೆ ಯಾವ್ದು ಬರುತ್ತೆ ಅನ್ನೋದನ್ನು ಹೇಳ್ತಿದ್ದ. ಮತ್ತು ಪಜಲನ್ನು ರೀಅರೇಂಜ್ ಮಾಡ್ತಿದ್ದ ABCDಯನ್ನು. ಆದ ನಂತರ ಕಲರ್ಸ್ ಆಗಿರ್ಬೋದು, ಶೇಪ್ಸ್ ಆಗಿರ್ಬೋದು, ಇಂಥ ತುಂಬ ಇತ್ತು. ಆದರೆ ಬಟ್ ಅವರದ್ದು ಒಂದು ರೂಲ್ಸ್ ಇತ್ತು. ಯಾಕೆಂದರೆ ಮಕ್ಕಳು ತುಂಬ ಹೇಳಿದ್ರು, ಅವರದ್ದೊಂದು ಇದಂದರೆ ಇಷ್ಟು ಪರ್ಟಿಕ್ಯುಲರ್ ಇಷ್ಟು ಮಾತ್ರ ಮೆನ್ಷನ್ ಮಾಡಬೇಕು, ಆ ಥರದ್ದೊಂದಿತ್ತು. ಸೊ ಹಾಗಾಗಿ ನನಗೆ ನಂದು ಮಗು ಎಲ್ಲದರಲ್ಲಿ ಹುಷಾರಿದ್ದೇನೆ, ನೋಡುವ ಟ್ರೈ ಮಾಡುವ ಇನ್ನೊಂದರಲ್ಲಿ ಅಂತ ಹೇಳ್ಬಿಟ್ಟು ನಾನು ಸೂಪರ್ ಟ್ಯಾಲೆಂಟೆಡ್ ಕಿಡ್ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಸೂಪರ್ ಟ್ಯಾಲೆಂಟೆಡ್ ಕಿಡ್ 1 in a million ಅಂತ ಒಂದು ಅವಾರ್ಡ್ ಇದೆ, ಅದಕ್ಕೆ ನಾನು ಅಪ್ಲೈ ಮಾಡಿ ನೋಡಿದೆ. ಅದರಲ್ಲಿ ಅವನಿಗೆ ಹೌಸ್ ಹೋಲ್ಡ್ ಥಿಂಗ್ಸ್ ಇರ್ಬೋದು, ಸ್ಪೇಸ್ ಸಬ್ಜೆಕ್ಟ್ ಇರ್ಬೋದು, ಮೋದಿಜಿದು ನೇಮ್ ಇರ್ಬೋದು, ವಾಟ್ ಈಸ್ ದ ನೇಮ್ ಆಫ್ ಅವರ್ ಕಂಟ್ರಿ ಅಂತ ಹೇಳಿದ್ರೆ ಇಂಡಿಯಾ ಅಂತ ಹೇಳೋದಾಗಿರ್ಬೋದು, ಕಂಟ್ರಿ ನಾಲೆಜ್ ಆಗಿರ್ಬೋದು, ನಮ್ಮ ಕಂಟ್ರಿ ನಾಲೆಜ್ ಆಗಿರ್ಬೋದು, ಮತ್ತು ಇದು ಎಲ್ಲ ನೇಚರ್ ಇದು ಅದರಲ್ಲಿ ಎಲ್ಲ ಅವನಿಗೆ ಆ ಒಂದು ಕ್ಯಾಟಗರಿಯಲ್ಲಿ ಅವನಿಗೆ ಪ್ಲಸ್ ಅವನಿಗೆ 250 ಕ್ಯಾಟಗರೀಸ್ ಅಂತ ಆ್ಯಡ್ ಮಾಡಿ 1 in a million ಅಂತ ಕೊಟ್ಟಿದ್ದಾರೆ. ಮತ್ತು ಥರ್ಡ್ಲಿ ಲಾಸ್ಟ್ ನಾನು ಇದು ಮಾಡಿದ್ದು ನೊಬೆಲ್ ವರ್ಲ್ಡ್ ರೆಕಾರ್ಡಲ್ಲಿ, ಅಂದರೆ ವರ್ಲ್ಡ್ ವೈಸಲ್ಲಿ ಅವನೊಂದು ಟ್ರೈ ಮಾಡಿ ನೋಡುವ ಅಂತೇಳಿ. ನೊಬೆಲ್ ವರ್ಲ್ಡ್ ರೆಕಾರ್ಡಲ್ಲಿ ಕೂಡ ಅದೇ ಥರ ಇವೊಂದು ಎಲ್ಲ ನಾನು ಯಾವುದೆಲ್ಲ ಇದುಂಟು ಅವನದೆಲ್ಲ ಸ್ಕಿಲ್ಸ್ ಎಲ್ಲ ಅವರು ನೋಡಿಬಿಟ್ಟು ಅವನಿಗೆ ಅದೊಂದು ಟ್ಯಾಗ್ ಸಿಕ್ಕಿದೆ, ನೊಬೆಲ್ ವರ್ಲ್ಡ್ ರೆಕಾರ್ಡ್ ಅಂತ ಹೇಳ್ಬಿಟ್ಟು. ನಾನು ಅಂದರೆ ಆ್ಯಸ್ ಅ ಮದರ್ ನಾನು ಅವನಿಗೆ
ಎಂತೆಲ್ಲ ಮಾಡಬೇಕು, ಯಾವುದೆಲ್ಲ ಸಪೋರ್ಟಿವ್ ಆಗಿರಬೇಕು ಅದೆಲ್ಲ ನಾನು ಮಾಡಿದ್ದೀನಿ. ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ಗೊತ್ತಾಯ್ತಲ್ಲ ನನಗೆ ಈ ಥರದ್ದೊಂದು ಫ್ಲ್ಯಾಶ್ ಕಾರ್ಡ್ ಅಥವಾ ಬೇರೆ ಎಲ್ಲ ಇದು ಮಾಡ್ತೇನೆ ಅಂತ ಹೇಳ್ಬಿಟ್ಟು ನಾನು ಅವನಿಗೆ ಮೊದಲಿಗೆ ಒಂದು 2 ಸ್ಮಾಲ್ ಬುಕ್ ಬರುತ್ತೆ ಅದು ಕೊಟ್ಟಾದ ನಂತರ ಅವನು ಸಡನ್ಲಿ ವಿದಿನ್ 1 ಡೇಯಲ್ಲಿ ಅವನದು ಕಲ್ತಾಗಿತ್ತು. ಸೊ ಹಾಗಾಗಿ ಅವನಿಗೆ ಫ್ಲ್ಯಾಶ್ ಕಾರ್ಡ್ ಆಗಿರ್ಬೋದು, ಮತ್ತು ನಾನು ಈ ಕಂಟ್ರಿದ್ದಾಗಿರ್ಬೋದು ಅಥವಾ ಈ ಥರ. ಮತ್ತು ಸ್ಕ್ರೀನ್ ಟೈಮ್ ಅಂತ, ಈಗ ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಮಾಡಬಾರ್ದು ಅಂತ, ಬಟ್ ನಾನು ಒನ್ ಟೈಮ್ ಅವನಿಗೆ ಸ್ಕ್ರೀನ್ ಟೈಮ್ ಕೊಡ್ತಾ ಇದ್ದೆ. ಸ್ಕ್ರೀನ್ ಟೈಮಲ್ಲಿ ಅವನಿಗೆ ABCD ಆಗಿರ್ಬೋದು, ನಮ್ಮದು ನಾರ್ಮಲ್ ರೀಲ್ಸ್ ಥರದ್ದು ಸ್ಕ್ರೀನ್ ಟೈಮ್ ಮಾಡ್ತಿರ್ಲಿಲ್ಲ. ಅವನಿಗೆ ಯಾವುದು ಬೇಕು ಆ ಥರದ್ದು ಸ್ಕ್ರೀನ್ ಟೈಮ್ ಒಂದು 1/2 hour ಎಲ್ಲ ಮಾಡ್ತಿದ್ದೆ, ಡೈಲಿ 1/2 hour ಮಾಡ್ತಿದ್ದೆ ಡೈಲಿ. ಅಂದರೆ ಅವನಿಗೂ ಕೂಡ ಒಂದು ಬೋರ್ ಆಗಬಾರ್ದು ಆ ಥರದ್ದು. ಅವನೇ ಒಂದು ಇಷ್ಟಪಟ್ಟು ಬರ್ತಿದ್ದ. ಈಗ ಫ್ಲ್ಯಾಶ್ ಕಾರ್ಡು ಆಗಲಿ, ಒಂದು ಯಾವುದಾದ್ರೂ ಬುಕ್ಸ್ ಆಗಿರಲಿ, ನಾನಲ್ಲಿ ಇಟ್ಟರೆ ಅವನೇ ತಗೊಂಡು ಬರ್ತಿದ್ದ, ಮಮ್ಮ ಇದು ಕಲಿಸು ನನಗೆ ಅಂತ ಹೇಳ್ಬಿಟ್ಟು. ಸೊ ನಮಗೆ ತುಂಬ ಹ್ಯಾಪಿ. ಒಂದು 3 ರೆಕಾರ್ಡ್ ಹೋಲ್ಡರ್ ಅಂತೇಳಿ ಇಷ್ಟು ಚಿಕ್ಕ ಏಜಲ್ಲಿ 1 year 8 months ಇರಬೇಕಾದ್ರೆ ಅವನು ಇದು ಅಚೀವ್ ಮಾಡಿದ್ದಾನೆ ಅಂದರೆ ಇವಾಗ ಅವನಿಗೆ ಇದರದ್ದು ಏನು ಗೊತ್ತಾಗಲಿಕ್ಕಿಲ್ಲ. ಒಂದು ಫ್ಯೂಚರಲ್ಲಿ ಒಂದು ದೊಡ್ಡದಾದ ನಂತರ ಎಲ್ಲೋ ಅವನು ಕುಗ್ಗಿದ್ರೆ ಯಾವುದಾದ್ರೂ ಒಂದು ಅವನದೇ ಒಂದು ಶಿಕ್ಷಣ ಒಂದು ಇದರಲ್ಲಿ ಆಗಿರ್ಬೋದು, ಎಜುಕೇಷನ್ ವಿಷಯದಲ್ಲಿ ಆಗ ಅವನಿಗೆ ಬೇರೆಯವರು ಇನ್ಸ್ಪೈರ್ ಅಲ್ಲ, ಅವನೇ ಒಂದು ಇನ್ಸ್ಪೈರ್. ನಾನು 1 year 8 months ನಾನು ಮಾಡಿದ್ದೇನೆ, ಇವಾಗ ನನಗೆ ಅವನಿಗೆ ಅವನೇ ಸ್ಫೂರ್ತಿ ಆಗಲಿ ಅಂತ ಹೇಳಿ.